ರಾಜಗೆ ತಕ್ಕ ಸಮಯ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳುವುದು ಅದೇ ಎಂಬಂತೆ ಈ ರವಿಕಾಂತ ಇಟ್ಟ ಔಷಧಿ ನಾ ಬದಲಾಯಿಸಿ ನನ್ನ ಔಷಧಿ ಇದೇ ಸ್ಥಳಕ್ಕೆ ಇಟ್ಟು ಇದರಿಂದ ಅವನ ಕಾಯಂ ಕಣ್ಣು ಹೋಗುವಂತೆ ಮಾಡಿಬಿಡುವೆ. ಇಂಥ ಅನಾಥರಿಗೆಲ್ಲ ನಾನೇ ರವಿಯರ ಗೋರ್ಮೆನೆಂದು ಪುನರ್ದು ಕುಪ್ಪಡಿಸ್ತೇಲ ಮಗನೇ. ಮುಂದೆ ನೋಡ್ತಾ ಇರು ಈ ಗಜರಾಜನ ಕೈ ಚಳಕ. ಆ ಗೌಡನಿಂದ ಹಣ ಬಹುಮಾನ ಜಟ್ಟಿಸಿಕೊಂಡು ನಾನೇ ಜಟ್ಟಿಂಗ್ರಾಯನೆಂದು ಈ ಕಳ್ಳ ಜವೀರನ್ನು ಬಚ್ಚಿಟ್ಟುಕೊಂಡು ನನಗೆ ಅಚ್ಚರ ಮೂಡ್ಸಾಕತ್ತಿಯಲ್ಲ ಹರಾಮ್ಕೋರ. ಇನ್ನು ಮುಂದೆ ನನ್ನ ಕೈಯಲ್ಲಿ ನಡೆಯುವುದಿಲ್ಲ ನಿನ್ನ ಸಿಂಹ ಗರ್ಜನೆ. ಕೇವಲ ಒಂದೇ ಒಂದು ಔಷಧದಿಂದಲೇ ನಿಮ್ಮ ಗುಟ್ಟು ರಟ್ಟಾಗಿಸಿ ಈ ಅಪವಾದವೇ ನಿಮ್ಮ ನಂಬಿದವರಿಗೆ ಕರಾಳ ಸರ್ಪವಾಗಿ ಕಚ್ಚಿ ಆಯುಷ ಜಾಲವೇ ನಿನ್ನ ನಂಬಿದವರಿಗೆ ಜ್ವಾಲಾಮುಖಿಯಾಗಿ ಹ್ಯಾಪಿ ಕೊಬ್ಬಿನಿಂದಲೇ ನಿನ್ನಲ್ಲಿ ನೀವೇ ಹೊಡೆದಾಡಿ ಸತ್ತಂಗೆ ಮತ್ತೆ ನಾನು ಜಯಶ್ರೀ ರಾಧಿಕಾಳನ್ನು ಕಂಡು ಪ್ರೇಮದ ನಾಯಕನಾಗಿ ಸುಖದ ಶಿಖರದಲ್ಲಿ ನಗದಿದ್ದರೆ ನನ್ನ ಹೆಸರು ಗಜ ಗಜರಾಜನೇ ಅಲ್ಲ. ಎನ್ನ ಮನದ ಮಂದಿರದಲ್ಲಿ ನೀನು ತುಂಬಿಕೊಂಡಿರುವಾಗ ಈ ಗಜರಾಜನ ಪ್ರಾಣ ನಿನ್ನ ಪಾದದಲ್ಲಿ ಇಡುವೆ. ವಾರಣಿ ಬಾ, ನಿನಗಾಗಿ ಸೋತು ಹೋಗಿದ್ದೇನೆ.
ಅಣ್ಣ, ಅತ್ತಿಗೆ, ಅಣ್ಣ, ಟೈಗರ್ ಅಣ್ಣ. ಯಾರಪ್ಪ? ಮೈದುನ? ರಾಧಿಕಾ? ಚೆನ್ನಾಗಿದ್ದೀಯೇನಮ್ಮ? ಕ್ಷಮಿಸಮ್ಮ ನನ್ನನ್ನು. ಈಗ ನನ್ನ ಎಲ್ಲಿದ್ದಾನೆ ನನಗೆ ತೋರಿಸಮ್ಮ. ಆಯ್ತಪ್ಪ. ಮಾವನವರು ಎಲ್ಲಿದ್ದಾರೆ ಅಕ್ಕ? ಮತ್ತು ಹೇಗಿದ್ದಾರೆ? ಏನಮ್ಮ, ನಿಮ್ಮ ಮಾವನವರು ನಿಮ್ಮ ಅಣ್ಣನ ಅವರಿಗೆ ಹೊಡೆದಿದ್ದಾರೆ. ಆ ಹೊಡೆದಕ್ಕೆ ಅವರು ತತ್ತರಿಸಿ ಹೋಗಿದ್ದಾರೆ. ಅತ್ತಿಗೆ, ಗಾಯದ ಮೇಲೆ ಬರಿ ಎಳೆದಂತೆ ಮಾತನಾಡಬೇಡಮ್ಮ. ಆ ರಕ್ಕಸ ಗೌಡನಿಗೆ ನಾನಿದ್ದೇನೆ. ಈಗ ನನ್ನ ಎಲ್ಲಿದ್ದಾನೆ ನನಗೆ ತೋರಿಸಮ್ಮ. ನೋಡಪ್ಪ, ತಂದೆ ಸ್ಥಾನದಲ್ಲಿ ಇರುವ ಆ ರವಿಕಾಂತ್ ಬರೋದ್ರೊಳಗಾಗಿ ನೀವಿಲ್ಲಿಂದ ಹೋಗ್ತೀನಿ ಅಂತ ಹೇಳಿದ್ರೆ ಮಾತ್ರ ನಾನು ಅವ್ರನ್ನ ತೋರಿಸ್ತೀನಿ. ಇಲ್ಲವಾದ್ರೆ ಆಯ್ತಮ್ಮ, ಕ್ಷಣದಲ್ಲಿ ಅವನು ಬಂದರು ಅವನು ನೀಡಿದ ಶಿಕ್ಷೆ ತಗೊಂತೇನೆ. ನಂತರ ನಾನೇ ಅವನಿಗೆ ಅಭಿನಂದನೆ ಹೇಳಿ ಕೈ ಮುಗಿದು ಹೋಗುತ್ತೇನೆ. ಏನ್ರಿ, ಯಾರು ಬಂದಿದ್ದಾರೆ ನೋಡಿಲಿ? ಅಣ್ಣ, ನಾನು ನಿನ್ನ ತಮ್ಮ ಕ್ರಾಂತಿವೀರ ಬಂದಿದ್ದೇನೆ. ಯಾರು? ನನ್ನ ತಮ್ಮನೇ? ಹೇಗಿದೆಯಪ್ಪ? ಚೆನ್ನಾಗಿದ್ದೇನಪ್ಪ? ಮಾವ, ನಾನು ಬಂದಿದ್ದೀನಿ ಮಾವ. ಇದೆಲ್ಲ ನನ್ನಿಂದಲೇ ಆಗಿರಬಹುದಲ್ವಾ? ಅಣ್ಣ, ಹುಲಿ ಅಂತ ನಿನ್ನ ತಮ್ಮ ಜೀವಂತವಾಗಿದ್ದರು ನಿನಗೆ ಈ ಸ್ಥಿತಿ ಬಂದೊಡ್ಡಿತಲ್ಲ. ಈಗ ಹೇಳಣ್ಣ, ನಿನ್ನ ಮೇಲೆ ಧೈರ್ಯ ಮಾಡಿ ಕೈ ಮಾಡಿದ ಗೌಡನ ಶಿರ ತಂದು ನಿನ್ನ ಪಾದದ ಮೇಲಿಡಲಿ. ಎಲ್ಲ ಅವನನ್ನು ಜೀವಂತ ಸುಟ್ಟು ಆ ಬೂದಿ ತಂದು ನಿನ್ನ ನೆಗಚ್ಚಲಿ. ಹೇಳಣ್ಣ, ಹೇಳು. ಸತ್ತ ಹೋದ ಮಾತಿಗೆ ಎಷ್ಟು ಕೂಗಿ ಹತ್ತರ ಪ್ರಯೋಜನ ಇಲ್ಲ ತಮ್ಮ. ಅದಕ್ಕಂತ ಕಾಲ ಬರುತ್ತಾ ಇದೆ. ಅಲ್ಲಿವರೆಗೆ ತಾಳ್ಮೆ ಕಳೆದುಕೊಳ್ಳಬಾರದಪ್ಪ. ಯಾಕಣ್ಣ, ಈ ನಿನ್ನ ತಮ್ಮನ ಮೇಲೆ ನಂಬಿಕಿಲ್ಲವೇ? ನೀನು ಈಗಲೇ ಆಜ್ಞೆ ಮಾಡಿದರೆ ಸಾಕು, ಅವನನ್ನು ದರದರನೆ ಎಳೆದು ತಂದು ನಿನ್ನ ಮುಂದೆ ಅವನ ರಕ್ತದ ವಾಕಡೆ ಆಡಿಬಿಡುತ್ತೇನೆ. ಈಗಿನ ಪರಿಸ್ಥಿತಿ ಆಗಿಲ್ಲ ಸಹೋದರ. ಆ ನೀಚ ಗೌಡ ನನಗೆ ಈ ಸ್ಥಿತಿ ಮಾಡದಲ್ಲದೆ ಈ ರವಿಕಾಂತನ ಕೈಯಲ್ಲಿ ನಿನ್ನ ಕಥೆ ಮುಗಿಸಲು ಹೇಳುತ್ತಾಳಪ್ಪ. ಹಾಗಾದ್ರೆ ನಾವಿಬ್ಬರು ಎಲ್ಲಾದ್ರೂ ಬೇಗ ಹೋಗೋಣ ಬನ್ನಿ. ಆಶ್ರಯ ನೀಡಿ ಜೋಪಾನಗೈದವನಿಗೆ ಮೋಸ ಮಾಡಬಾರದು ರಾಧಿಕಾ. ನಿಧಾನವಾಗಿ ರವಿಕಾಂತನ ಮನ ಬದಲಿಸಿ ನಮಗಾದ ಅನ್ಯಾಯದ ಕಥೆ ಹೇಳಿ ಎಲ್ಲವನ್ನು ಅವನಿಂದಲೇ ಸರಿ ಮಾಡುತ್ತೇನೆ. ನಿನಗೆ ಈ ಸ್ಥಿತಿ ಬಂದೊಡ್ಡಿದರು ಅಲ್ಲಿವರೆಗೂ ನಾನು ಹೇಡಿಯಾಗಿ ಹೀಗೆ ಕೈ ಕಟ್ಟಿ ಕುಳಿತುಕೊಳ್ಳಲಿ? ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಅಣ್ಣ ಅಂದ್ರೆ ಸಿಕ್ಕಂತೆ ಕುರಿ ಹಾಲು ಕುಡಿದು ಬೆಳೆಸಿಕೊಂಡ ಈ ಹುಲಿ ಸೇಡಿಗಾಗಿ ಸೇಡು, ಮುಯ್ಯಿಗೆ ಮುಯ್ಯ ಎಂಬ ಪ್ರತಿಕಾರದ ರಕ್ತ ಹರಿಸುತ್ತಾನೆ. ಅಣ್ಣ, ಬೇಗ ಅಪ್ಪಣೆ ನೀಡು ನನಗೆ. ಅಣ್ಣ ಅಂದ್ರೆ ಯಾರಿಗೆ ಸಮಾನ? ಎತ್ತ ತಂದೆಗೆ ಸಮಾನ, ಮತ್ತೆ ದೇವರಿಗೆ ಸಮಾನ. ಹಾಗಂತ ನನ್ನ ಮಾತು ಕೇಳು. ಸಮಾಧಾನದಿಂದ ನೀನು ಇಲ್ಲಿಂದ ಹೋಗಿಬಿಡು. ನನಗೆ ಔಷಧಿ ಹಾಕುವ ವೇಳೆ ಆಯಿತು.
ಆ ರವಿಕಾಂತ್ ಬರುತ್ತಿದ್ದಾನೆ. ಆಯ್ತಣ್ಣ, ಹೋಗ್ತೇನೆ. ಆದರೆ ನಿನ್ನ ಕಣ್ಣಿಗೆ ಔಷಧಿ ಹಾಕುವ ಒಂದು ಅವಕಾಶ ನೀಡು ನನಗೆ. ಅಲ್ಪ ನಿನ್ನ ಸೇವೆ ಮಾಡಿ ಹೋಗ್ತೇನೆ. ಜಯ, ತಮ್ಮನ ಕೈಯಲ್ಲಿ ಔಷಧಿ ಬಾಟಲಿ ಕೊಡು. ಆಯ್ತು ರೀ. ಯಾಕಮ್ಮ, ಇದು ಕಣ್ಣಿನ ಔಷಧಿ ಅಲ್ಲವೇ? ಮತ್ತಿನ್ನೇನು? ಸ್ವಾಮಿ, ಏನಾಯ್ತು ನಿಮ್ಗೆ? ಹೇಳ್ರಿ. ಏನು ಹೇಳಲಿ ಸಹೋದರ, ಈ ಔಷಧಿ ಹೊರತಕ್ಕೆ ಕಾಣುವ ಕಣ್ಣಲ್ಲೇ ಉರಿ ಹತ್ತಿ ಬೀಳ್ತಾ ಇದೆ. ಭಾರಿ ಸಂಕಟವಾಗುತ್ತದೆ ತಮ್ಮ, ಸಂಕಟವಾಗುತ್ತದೆ. ಮಾವ, ಏನ್ ಹೇಳ್ತಾ ಇದ್ದೀರಾ ಮಾವ ನೀವು? ನಿಜವನ್ನೇ ಹೇಳ್ತಾ ಇದ್ದೇನಮ್ಮ. ಇದು ದಿನಾಲು ಹಾಕೋ ಔಷಧಿ ಇಲ್ಲಂತಿಲ್ಲ ಮಗಳೇ, ಇದರಲ್ಲೇನೋ ಮೋಸವಿದೆ. ಈ ಆಘಾತ ಹೊರ ಬೀಳುವ ಮುನ್ನ ನೀವು ಬೇಗನೆ ಇಲ್ಲಿಂದ ಹೋಗಿ ಬಿಡಿ, ಇಲ್ಲದಿದ್ದರೆ ನನ್ನ ನಾಳೆ ಆಗಿದೆ. ಅಣ್ಣ, ಮತ್ತೆ ತಮ್ಮನ ಕೈಯಾರೆ ಮತ್ತೊಮ್ಮೆ ವಿಷ ಕುಡಿಸಿದಂತಾಯ್ತೆ. ಅಣ್ಣ, ಅತ್ತಿಗೆ ಏನಾಗ್ತಾ ಇದೆ ನಿಮ್ಗೆ? ಹೇಳ್ರಿ, ಏನಾಯ್ತು? ಏನೊಂದು ಹೇಳತೀರದಾಯ್ತು ಜಯ ನನಗೆ. ತಮ್ಮ ರವಿಕಾಂತ್ ಬಂದು ಕೇಳಿದರೆ ಏನೊಂದು ಹೇಳಲಿಲ್ಲ. ಇದು ಅವನೇ ತಂದ ಔಷಧಿ, ಹೀಗಾಯ್ತಂತೂ ಹೇಳಲಿ. ಏನು ಮಾಡಲಿ ಈ ಸಂಕಟಕ್ಕೆ ಮತ್ತಂದ ಅಣ್ಣ, ಏನಾಯ್ತು ನಿಮಗೆ? ಮತ್ತೆ ಏಕೆ ಈ ರೀತಿ ಸಂಕಟ ಪಡುತ್ತಿರುವೆ? ಮತ್ತೆ ಏನಾದರೂ ಕಣ್ಣಿಗೆ ಬಡಿಸಿಕೊಂಡಿರ್ಯಾ? ಏನಿಲ್ಲಪ್ಪ, ಸಮಯಕ್ಕೆ ಅನುಸಾರವಾಗಿ ಈ ಔಷಧಿ ಹಾಕಿಕೊಂಡಾಗ ತಕ್ಷಣ ಕಣ್ಣುವ ಕಾಗನಲ್ಲೇ ಉರಿ ಬಿದ್ದು ಭಾರಿ ಸಂಕಟವಾಗುತ್ತದತ್ತವ. ಹತ್ತಿಗೆ ತಾಯಿಲೆ ಔಷಧಿಯನ್ನು ಹತ್ತಿಗೆ ಘಾತವಾಯಿತು, ಹತ್ತಿಗೆ ಘಾತವಾಯಿತು. ಇದು ನಾನು ತಂದಿಟ್ಟ ಔಷಧಿ ಅಲ್ಲಮ್ಮ. ಇಲ್ಲಿ ಯಾರಾದರೂ ಹೊರಪರಿಚಿತರು ಬಂದಿದ್ದರೆ? ಯಾಕಪ್ಪ ಮೈದುನ, ಇದು ಆ ಔಷಧಿ ಅಲ್ಲವೇ? ಅಲ್ಲ ಅತ್ತಿಗೆ, ಅಲ್ಲ. ಇದು ನಾನು ತಂದಿಟ್ಟ ಔಷಧಿ ಅಲ್ಲ. ಇಲ್ಲಿ ನಾವು ಹೊರಗೆ ಹೋದ ನಂತರ ಯಾರಾದರೂ ಹೊರಪರಿಚಿತರು ಬಂದಿದ್ದರೆ ಯಾಕೆ ಈ ರೀತಿ ಗಾಬರಿಗೊಂಡು ನಡುಗುತ್ತಿರುವೆ? ಇಬ್ಬರು ಈ ರೀತಿ ಮೌನವಾಗಿ ನಿಂತಿರಲ್ಲಮ್ಮ. ಯಾರಾದರೂ ಇಲ್ಲಿ ಹೊಸಬರವರು
ಬಂದಿದ್ದರೆ ಇಲ್ಲಿ ಯಾರು ಬಂದಿಲ್ಲಪ್ಪ. ಎರಡು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಾಣುವ ಕಣ್ಣಿಗೆ ಅಣ್ಣ ಇಲ್ಲಿ ಬಂದು ಹೋದವರು ಹೇಗೆ ಗೊತ್ತಾಗುತ್ತಣ್ಣ? ನೀವು ಸುಳ್ಳು ಹೇಳುತ್ತೀರಿ, ಇದರಲ್ಲಿ ಏನೋ ಮೋಸವಿದೆ. ನಾನು ತಂದಿಟ್ಟ ಔಷಧಿ ಅಲ್ಲ, ಎಲೆ ದುರ್ವಿದೆ. ನಾನೇನು ಮಾಡಬೇಕೆಂದಿದ್ದೇನು ಎಲ್ಲ ಮಣ್ಣು ಪಾಲಾಗಿ ಹೋಯಿತು. ಸತ್ತದ ಕಣ್ಣಿಗೆ ಮಣ್ಣೆರಚಿ ಈ ರೀತಿ ನ್ಯಾಯ ಸಮ ಮಾಡಿ ನಾನು ತೋಡಿಕೊಂಡ ಬಾವಿಯಲ್ಲಿ ನಾನೇ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಸತ್ತಂತಾಯಿತೆ. ಹೇ ದೈವವೇ, ಎಲ್ಲಿ ಹುಡುಕಲಿ ಆ ನ್ಯಾಯ ದೇವರನ್ನು? ಈಗ ನನ್ನ ರೋಷ ಕುದಿಯುತ್ತಿದೆ, ಕೋಪ ಕೆರಳುತ್ತಿದೆ, ರಕ್ತ ಕುದಿಯುತ್ತಿದೆ. ಈಗೇನು ಮಾಡಲಿ ಅತ್ತಿಗೆ? ಹೇಳಮ್ಮ, ಹೇಳು. ಇಲ್ಲಿ ಯಾರಾದರೂ ಹೊರಪರಿಚಿತರು ಬಂದಿದ್ದರೆ? ತಮ್ಮ, ಏನು ತಿಳಿದೆ? ನಾನೇನು ಅಂತ ನಿನಗೆ ಹೇಳಬೇಕು? ಈ ಮೌನಕ್ಕೆ ಈಗ ಶಾಂತಿಯೇ ಸನ್ಮಾರ್ಗ. ಸಮಯ ಸಾಧಿಸಿ ಇದರ ಗುಟ್ಟು ಏನೆಂದು ತಿಳಿದ. ಇರಲಿ ಬಾರಮ್ಮ, ಮತ್ತೆ ನನ್ನೊಂದಿಗೆ ಆಸ್ಪತ್ರೆಗೆ ಹೋಗೋಣ. ಸಿರಿ